ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನೋದು ಟ್ರೈಲರ್ ನೋಡೋದಕ್ಕಿಂತ ಮುಂಚೆ ಪೋಸ್ಟ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಒಂದು ಕ್ರಾಫ್ಟಿಂಗ್ ಇದೆ, ಒಂದು ಅಚ್ಚುಕಟ್ಟಾದ ಕ್ರಾಫ್ಟಿಂಗ್. ಈ ಚಿತ್ರದಲ್ಲಿ ಇವರು ಬಳಸಿದ ರೀತಿ, ಮ್ಯೂಸಿಕ್ ಅನ್ನ ಬಳಸ್ಕೊಂಡಿರೋ ರೀತಿ, ಶಾರ್ಟ್ಸ್ಗಳನ್ನ ಎಡಿಟ್ ಮಾಡಿರೋ ರೀತಿ, ಪಾತ್ರಗಳನ್ನ ಅದರೊಳಗಡೆ ಒಂದಷ್ಟು ಯಕ್ಷಗಾನ, ಒಂದು ರೀತಿ ಕಲೆಯನ್ನು ಕೂಡ ಅಲ್ಲಿ ಶೋಕೇಸ್ ಮಾಡಿ ಎಲ್ಲವನ್ನ ಒಂದು ಕುತೂಹಲ ಹುಟ್ಟಿಸುವ ಮಟ್ಟಿಗಂತೂ ಈ ಸಿನಿಮಾ ನೋಡೋಣ, ಪೂರ್ತಿ ನೋಡೋಣ ಅನ್ನುವಷ್ಟು ಮಟ್ಟದಂತೂ ಈ ಚಿತ್ರವನ್ನ ತುಂಬಾ ಕ್ರಾಫ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಕುತೂಹಲ ಭರಿತವಾಗಿದೆ. ಆಲ್ ದ ಬೆಸ್ಟ್. ಯಾರು ಕೂಡ ಇಲ್ಲಿ ಹೊಸದಾಗಿ ನಟನೆ ಮಾಡಿದ್ದಾರೆ ಅನ್ನೋ ತರ ಏನು ಅನ್ನಿಸ್ಲಿಲ್ಲ. ಪ್ರತಿಯೊಬ್ಬರು ಒಂದು ಸಹಜವಾದ ಪಾತ್ರದಲ್ಲಿ ಲೀನವಾಗಿದ್ದಾರೆ ಅನ್ನೋ ತರ ಅನ್ನಿಸ್ತು. ಮೇಡಮ್ ಅವರಂತೂ ಬಹಳ ದೊಡ್ಡ ನಟಿ. ಅವರು ಅವರೊಬ್ಬರೇ ಪರಿಚಿತವಾದ ಮುಖ. ಮಿಕ್ಕಿದ್ದೆಲ್ಲವೂ ಕೂಡ ತುಂಬಾ ನ್ಯಾಚುರಲ್ ಆಗಿ ನನಗೆ ಇನ್ನೊಬ್ರು ಯಾರೋ ಕಾರಲ್ಲಿ ಕೂತ್ಕೊಂಡು ಇದು ಮಾಡ್ತಾರೆ, ಅವರು ಆ ಪಾತ್ರವು ಬಹಳ ಸಹಜ ಅನ್ನಿಸ್ತು. ಹೀಗೆ ಸುಮಾರು ಸಹಜತೆಯನ್ನ ಕಂಡುಕೊಂಡ ಜೊತೆಗೆ ಒಂದು ತುಂಬಾ ಅಟ್ರಾಕ್ಟಿವ್ ಆದಂತ ಒಂದು ಟ್ರೈಲರ್ ಅಂತ ನಾನು ಅನ್ಕೊಳ್ತೀನಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಯತೀರ್ಥ ಸರ್. ಜಯತೀರ್ಥ ಸರ್ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾತನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇವತ್ತು ಸ್ವಲ್ಪ ಶಾರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಹೀರೋ ಅನ್ನೋ ವರ್ಡು ಡಾಕ್ಟರ್ಸ್ ಅಂಡ್ ಸೋಲ್ಜರ್ಸ್ ಆರ್ ಹೀರೋಸ್ ಅಂತಿದ್ದು ನಾವು. ವಿ ಆರ್ ಜಸ್ಟ್ ಆಕ್ಟರ್ಸ್. ಬರ್ರಿ ನೀವೆಲ್ಲ ಹೋಗಿದ್ರಿ? ಅಲ್ಲ, ಯಾಕೆ ಇಷ್ಟು ಲೇಟು? ಅದು ನಮ್ಮ ಊರಾಗ ಬಹಳ ಮಳೆ ಇದೆ, ಹೊಳೆ ಎಲ್ಲ ತುಂಬಿ ಹೋಗ್ಬಿಟ್ಟೈತಿ. ದೋಣಿ ಬಿಡು ಅಂತೆ, ದೋಣಿ ಬಿಡಕ್ಕಲ್ಲ ಅಂತ ಕಾಲ ಹೇಳ್ಬಿಟ್ಟು ಹೊಳಿ ಕೆಡಿ ಬಿಡ್ಬೇಕ. ಈಗಿಂತ ಬಂದ್ಬಿಟ್ಟೆ ನಾನು ಗಂಟು ಹಿಡಿಯಕ್ಕೆ ಬರ್ಬೇಕು ಅಂತ. ಒಂದ್ 15-20 ದಿವಸ ಆಗಿತ್ತು. ಬಟ್ಟೆ ತೊಳಿದೆ, ಈಚೆ ಮೇಲೆಗೆಲ್ಲ ಒಣಸ್ಕೊಂಡು ಒಳ್ಳೆ ಬೆಳಕ್ಕಿ ಮಕ್ಕಿ ಬಂದಿ ನೋಡಿ. ಸರಿ, ಬನ್ನಿ ಪ್ಲೀಸ್. ಇವರು ಒಟ್ಟಿನ ಕತೆ ಗಣಪತಿ ಹೆಗಡೆ ಅಂತ ಬೊಮ್ಮ ಪಾತ್ರಧಾರಿ ಜಯತೀರ್ಥ ಸರ್ ಹೇಳಿದ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಅಭಿನಯಿಸಿದ್ದಾರಂತ. ಬಟ್ಟೆ ತುಂಬಾ ಶುಚಿಯಾಗಿ ಒಗೆದುಕೊಂಡೇ ಬಂದಿದ್ದಾರೆ ಶಿರ್ಸಿಯಿಂದ. ನಿಜವಾಗ್ಲೂ ಬಂದಿದಾರ? ವಿಕಲ್ಪ ಇರ್ಬೋದು ಸರ್ ಇದು. ಹೌದು, ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಬಟ್ ಎಲ್ಲರೂ ಮಾತಾಡಾದ್ಮೇಲೆ ನಾನು ಮಾತಾಡ್ತೀನಿ. ಹೌದಾ ಸರ್? ಓಕೆ. ಆಮೇಲೆ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಪ್ರೆಸೆನ್ಸ್ ಇದೆ, ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಅಂತ. ನಾನು ಲಾಸ್ಟ್ ಟೈಮ್ ಟೀಸರ್ ರಿಲೀಸ್ ಅಲ್ಲಿ ಹೇಳಿದ್ದೆ, ನಾವು ರೆನೌಂಡ್ ಸೈಕ್ಯಾಟ್ರಿಸ್ಟ್ಗಳ ಕನ್ಸಲ್ಟೇಷನ್ ಮೇಲೆನೆ ಈ ಸಿನಿಮಾವನ್ನು ಕಾಂಟ್ಯಾಕ್ಟ್ ಮಾಡಿದೀವಿ ಅಂತ. ಅದು ಸುಳ್ಳಲ್ಲ, ನಾನು ಪ್ರೂವ್ ಮಾಡೋದಕ್ಕೆ ಡಾಕ್ಟರ್ನೇ ಕರ್ಕೊಂಡು ಬಂದಿದ್ದೆ. ಅವರೇ ಸೈಕ್ಯಾಟ್ರಿಸ್ಟ್, ನಮ್ಮ ಅಡ್ವೈಸರ್, ಅಂಡ್ ಶಿ ಇಸ್ ಅ ವೆಲ್ ನೋನ್ ಸೈಕ್ಯಾಟ್ರಿಸ್ಟ್. ಮತ್ತೆ ಅವರೊಂದು ಪಾತ್ರವನ್ನು ಮಾಡಿಸಿದೀವಿ ಒತ್ತಾಯ ಮಾಡಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. So I think we'll start with her. Yeah. Thank you sir. Dr. Prakriti Narayan Swami. Madam Vikalpa ಹೇಗನ್ನಿ? So ಟೀಸರ್ ಟ್ರೇಲರ್ ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ಇಟ್ ವಾಸ್ ಲೈಕ್ ತುಂಬಾ ಅಟ್ರಾಕ್ಟಿವ್ ಆಗಿ, ಲೈಕ್ ಎಸ್ ವಿ ಹ್ಯಾವ್ ಟು ಗೋ ಅಂಡ್ ವಾಚ್ ಅನ್ನೋ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ಟ್ರೈಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತೆ ಪೃಥ್ವಿ ಅವರು ಫಸ್ಟ್ ಟೈಮ್ ನನಗೆ ಕತೆ ಹೇಳೋತ್ತಿಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ಕತೆ. ಸೊ ಅದಾದ್ಮೇಲೆ ಅವರು ಮಾಡ್ತಾ ಇದ್ದಿದ್ದು ಪ್ರಿಪ್ರೇಷನ್ಸು ಇದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ನನಗೆ ಆಕ್ಟ್ ಮಾಡಿ ಅಂತ ಹೇಳಿ ತುಂಬಾ ಪ್ರೋತ್ಸಾಹಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅವಾಗ ಅವರು ನನಗೆ ಸಲಹೆಗಳು ಕೇಳ್ತಾ ಇದ್ರು. ಸೊ ಸಡನ್ ಆಗಿ ಅವ್ರಿಗೆ ಹೊಳಿತಾ ಇತ್ತು. ಸೊ ಸಡನ್ ಆಗಿ ಫೋನ್ ಮಾಡಿ ಇದು ಹಿಂಗಿದ್ರೆ ಸರಿನಾ, ಹಂಗೆ. ಸೊ ತುಂಬಾ ಆದಷ್ಟು ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಅಂಡ್ ಐ ಹ್ಯಾವ್ ಸೀನ್ ಆಲ್ ಆಫ್ ದೆಮ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್ ಪ್ರಕೃತಿ ಅವ್ರಿಗೆ. ಮೇಡಮ್ ನಿಜ ಜೀವನದಲ್ಲಿ ತುಂಬಾ ಘಟನೆಗಳು ನೋಡಿರ್ತೀರಿ, ಕೇಳಿರ್ತೀರಿ. ವಿಕಲ್ಪ ಕೇಸಸ್ ತುಂಬಾ ತರದಿರ್ತವೆ. ಸೊ ಅದೇ ಅಂತ ಅದು ನಮ್ಮ ಪೃಥ್ವಿರಾಜ್ ಅವರ ಕತೆ, ಅದು ಅವರು ಬರ್ದಿರೋ ಕತೆ. ಬಟ್ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಂತೂ ಕಾಣ್ತೀವಿ. ಅದು ಅವ್ರಿನ್ನೂ ಸಿನಿಮಾ ನೋಡಿಲ್ಲ. ಬಟ್ ಅಂದ್ರೆ ವಿ ವಾಂಟೆಡ್ ಟು ಬಿ ಫ್ಯಾಕ್ಚುಯಲಿ ಕರೆಕ್ಟ್. ಕೆಲವೊಂದು ವಿಷಯದಲ್ಲಿ
ಸುಮಾರು ವಿಷಯದಲ್ಲಿ ನಾವು ಫ್ಯಾಕ್ಚುಲಿ ಕರೆಕ್ಟ್ ಆಗಿರ್ಬೇಕು. ಅವ್ರು ಬರೆಯೋ ಪ್ರಿಸ್ಕ್ರಿಪ್ಷನ್, ಆ ಪ್ರಿಸ್ಕ್ರಿಪ್ಷನ್ ಇಂದ ಬರೋ ಸೈಡ್ ಎಫೆಕ್ಟ್ಸ್, ಈ ಮಾತ್ರೆ ತಗೊಂಡ್ರೆ ಇದೇ ಆಗುತ್ತೆ ಅಂತ ಸುಮ್ಮನೆ ಏನೋ ಹಗುರವಾಗಿ ಹೇಳಬಾರದು ಅನ್ನೋದು. ಮತ್ತೆ ಆ ಸ್ಪೇಸಿಗೆ ನಾವು ಒಂದು ಬೆಲೆ ಕೊಡಬೇಕಾಗತ್ತೆ, ಮಾನಸಿಕ ಸ್ಥಿತಿಗೆ. ಅದನ್ನ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ವಿ. ಇಲ್ಲ, ನಾನು ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಇದ್ದವಳೆ. ಸೊ ಭರತನಾಟ್ಯನೂ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಮೋನೋ ಆಕ್ಟಿಂಗ್ ಹಾಗೆಲ್ಲ ಮುಂಚೆ ಮಾಡ್ತಾ ಇದ್ದೆ. ಸೊ ಅದರಿಂದ ಲೈಕ್ ಹಿ ನ್ಯೂ ದಟ್ ಐ ವುಡ್ ಆಕ್ಟ್, ಬಟ್ ಹಿ ಟಾಟ್ ಮೀ ಹೌ ಟು ಆಕ್ಟ್ ಆಲ್ಸೋ. ಸೊ ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ನಾಟಕಗಳು ಅದು ಮಾಡ್ತಾ ಇದ್ದೆ. ಸೊ ಅದನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರು ನನಗೆ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಟು ಆಕ್ಟರ್. ಈಗ ಧನ್ಯವಾದಗಳು. ಈಗ ರಿಯಲ್ ಡಾಕ್ಟರ್ನ ಮಾತಾಡ್ಸಿದ್ವಿ, ರಿಯಲ್ ಡಾಕ್ಟರ್ನ ಮಾತನಾಡಿಸುವಂತಹ ಸಮಯ. ಹರಿಣಿ ಮೇಡಮ್, ಸೊ ಒಂದು ಪ್ರಬುದ್ಧ ಪಾತ್ರದಲ್ಲಿ ನಾವು ಕಾಣಿಸ್ತಾ ಇದ್ದೀರಿ. ಹೇಗೆ ಕಾಣಿಸ್ತೀರೋ ಹಾಗೆ ತೆರೆ ಮೇಲೆ ಕಾಣಿಸ್ತಿದ್ದೀರಿ. ಸೊ ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ವಿಕಲ್ಪ ಚಿತ್ರ ತುಂಬಾ ಚೆನ್ನಾಗಿ ವೆಲ್ ಪ್ರೆಪ್ಡ್ ಪ್ರಾಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಥೆ ಇವ್ರು ನನಗೆ ನರೇಟ್ ಮಾಡುವಾಗ ಈಸ್ ಅ ವೆರಿ ಗುಡ್ ನರೇಟರ್. ಡಾಕ್ಟರ್ ಪ್ರಕೃತಿ ಹೇಳಿದ ಹಾಗೆ ತುಂಬಾ ಚೆನ್ನಾಗಿ ಕಥೆಯನ್ನ ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಕಥೆಯನ್ನ ಹೇಳಿದಾರೋ ಅಷ್ಟೇ ಚೆನ್ನಾಗಿ ಅದನ್ನ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಈ ಪಾತ್ರನ ಮಾಡ್ಲಿಕ್ಕೆ ನಾವು ಯಾವುದೇ ಪಾತ್ರ ಮಾಡಿದ್ರು ಒಂಥರ ಕಂಡೀಷನ್ ಆಗ್ಬಿಟ್ಟಿರ್ತೀವಿ ಒಂದು ರೀತಿಯ ಪಾತ್ರವನ್ನ ಮಾಡುವಾಗ. ಬಟ್ ಈ ಪಾತ್ರ ಮಾಡಕ್ಕೆ ಒಂಥರ ಅನ್ಲರ್ನ್ ಮಾಡಬೇಕಿತ್ತು. ಎಷ್ಟೋ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೈಲ್ ಆಫ್ ಟಾಕಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಅನ್ಲರ್ನ್ ಮಾಡಿ ಫ್ರೆಶ್ ಲರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಒಂದು ಟ್ರೈನಿಂಗ್ ಆಯಿತು. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಡಾಕ್ಟರ್ ಪ್ರಕೃತಿನ ಭೇಟಿ ಮಾಡಿರಲಿಲ್ಲ, ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಖುಷಿ ಆಯ್ತು. ವಿ ಬಂಪ್ಡ್ ಇಂಟು ಈಚ್ ಅದರ್ ಲಿಫ್ಟ್ ಅಲ್ಲಿ. ಸೊ ಖುಷಿ ಆಯ್ತು. ಅವ್ರು ಹೇಳಬೇಕು ನೋಡಿ ಪಾತ್ರ ಹೇಗಾಗಿದೆ ಅಂತ. ಒರಿಜಿನಲ್ ಡಾಕ್ಟರ್, ರಿಯಲ್ ಡಾಕ್ಟರ್ ಪಾತ್ರ ಹೇಗಾಗಿದೆ ಅಂತ ನೋಡಿ ಅವ್ರು ಹೇಳಬೇಕು. ಥ್ಯಾಂಕ್ ಯು ಹರಿಣಿ ಮೇಡಮ್, ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ. ಸೊ ನಾಗೇಶ್ವರಿ ಅವರು ಮೈಕ್ ತಗೊಂಡಿದ್ದಾರೆ. ಸೊ ನಾಗೇಶ್ವರಿ ಹೆಬ್ಬಾರ್, ವಿಕಲ್ಪ ಸಿನಿಮಾದ ಒಂದು ಪ್ರಮುಖ ಪಾತ್ರಧಾರಿ, ನಾಯಕ ನಟಿ. ಸೊ ಹೇಗೆ ಅನಿಸ್ತಿದೆ ಈಗ ಟ್ರೇಲರ್ ನೋಡಿ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಟ್ರೈಲರ್ ನೋಡಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇದು ಅಂದ್ರೆ ಅವಾಗ ಮುಂಚೆ ಹೇಳ್ದಂಗೆ ಇದು ನಂದು ಮೊದಲನೇ ಮೂವಿ. ಅಂಡ್ ಪೃಥ್ವಿ ಸರ್ದು ಕತೆ ಅವ್ರು ಯಾವಾಗ್ಲೂ ಹೇಳೋದು, ಕತೆ ಹೀರೋ, ಇದರಲ್ಲಿ ಪ್ರತಿಯೊಂದು ಪಾತ್ರನು ಹೀರೋ ಅಂತ. ಅವ್ರದ್ದು ವಿಷನ್ ಹೇಗಿತ್ತು ಅಂತಂದ್ರೆ ಯಾವಾಗ್ಲೂ ಹೇಳೋರು, ಇವಾಗ ಒಂದ್ ಕತೆ, ಇವಾಗ ನಾವು ಸಮುದ್ರ ಸಾಗರ ಅಂತ ಏನ್ ಹೇಳ್ತೀವಿ, ಒಂದ್ ಕತೆ ಸಾಗರದ ತರ ಅಲ್ಲಿ ಬಂದು ಸೇರೋ ನದಿಗಳೆಲ್ಲ ಪಾತ್ರಗಳು, ಅದ್ ಎಲ್ಲಿ ಹುಟ್ಟುತ್ತೋ ಅಲ್ಲಿ ಭಾವನೆಗಳು ಅಂತ ನೀನ್ ಕಲ್ಪನೆ ಮಾಡ್ಕೋ ಹೋಗೋಕ್ಕಿಂತ ಮುಂಚೆ ಅಥವಾ ಏನೇ ಮಾಡೋಕ್ಕಿಂತ ಮುಂಚೆ ಅಂತ. ಅವರು ಇವಾಗ ನನ್ಗೆ ಆಕ್ಟ್ ಮಾಡಕ್ಕೆ ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ರು. ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರೊಬಬ್ಲಿ ಅವ್ರು ಹೇಳ್ಕೊಟ್ಟಂತ ಸೂಕ್ಷ್ಮತೆಯಿಂದ ನೀವು ಸ್ಕ್ರೀನ್ ಮೇಲೆ ಸಮುದ್ರತೆಯನ್ನೇ ಕಾಣ್ತೀರ ಹೊರತು ನಾಗಶ್ರೀ ಹೆಬ್ಬಾರ್ ಅಲ್ಲ ಅಂತ ಅನ್ಕೊಂತೀನಿ. ಪ್ರತಿಯೊಬ್ರು ಅಷ್ಟೇ, ಡಾಕ್ಟರ್ ಪ್ರಕೃತಿ ಅವ್ರು ಇರ್ಬೋದು, ಹರಿಣಿ ಮ್ಯಾಮ್ ಇರ್ಬೋದು, ಹಾಗೆ ಗಣಪತಿ ಸರ್ ಇರ್ಬೋದು, ಸ್ವರೂಪ್ ಅವ್ರು ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರೆಲ್ಲರ ಜೊತೆನೂ ತೆರೆ ಹಂಚ್ಕೊಂಡಾಗ ನನ್ಗೆ ಸಪೋರ್ಟಿವ್ ಆಗಿದ್ದಾರೆ. ಮೇನ್ ಆಗಿ ಪೃಥ್ವಿ ಸರ್ ಅಂತೂ ಅವರಿಗೆ ಕ್ಲಾರಿಟಿ ಇದೆ ಅಂತ ನನಗೆ ಅನ್ನಿಸ್ತು. ಅವ್ರ ಕತೆ ನರೇಟ್ ಮಾಡಿದಾಗ ಒಂದು ವಿಷನ್, ಒಂದು ಕ್ಲಾರಿಟಿ ಇದೆ, ಹೀಗೆ ಬರ್ಬೇಕು ಪ್ರತಿಯೊಂದು ಪಾತ್ರಗಳು ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡೆ ಅವರು ಈ ಮೂವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಜನವರಿ 30ಕ್ಕೆ ತೆರೆ ಕಾಣ್ತಿದೆ. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನ ನೋಡಿ, ನಿಮ್ಗಳಿಗೆ ಇಷ್ಟ ಆದ್ರೆ ನಿಮ್ ಪಕ್ಕದಲ್ಲಿ ಇದ್ದವರಿಗೂ ಹೇಳಿ, ಅವ್ರ ಅಭಿಪ್ರಾಯನು ಹಂಚ್ಕೊಳಕ್ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿದ್ದವ್ರು ಹೆಂಗೋ ಥಿಯೇಟರ್ ಒಳಗಡೆ ಬಂದಿರ್ತಾರೆ, ಪಕ್ಕದ ಮನೆ ನಮ್ ಪಟ್ ಪಟಾಕಿಗೆ ಒಂದು ಪ್ರಶ್ನೆ ಬರ್ತಿದೆ ನೋಡಿ. ಅದನ್ನ ನೀವು ಮೂವಿ ನೋಡ್ಬೇಕು, ಇವಾಗ ಹೇಳಿದ್ರೆ ಕಥೆ ಆಗುತ್ತೆ. ಸಿನಿಮಾದಲ್ಲಿ ನೋಡಿ ಹೇಗೆ ಅನ್ಸುತ್ತೆ. ಧನ್ಯವಾದಗಳು ಸಮುದ್ಯತ. ನಾಗಶ್ರೀ ಹೆಬ್ಬಾರ್. ನಾನು ಪೂಜಾ ಅವ್ರ ಹತ್ರ ಮಾತನಾಡಿಸ್ತೀನಿ. ಪೂಜಾ ಬಜ್, ಈ ಸಿನಿಮಾದಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀರಿ, ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ?
ವಿಕಲ್ಪ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪೃಥ್ವಿಗೆ. ನನ್ನ ಪಾರ್ಟ್ ಏನು ಅಂತ ಬಂದು ಸ್ಟೋರಿ ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಡೌಟ್ ಆಯಿತು, ನನಗೆ ಆಗತ್ತಾ ನಿಜವಾಗ್ಲೂ ಮಾಡೋಕ್ಕೆ ಅಂತ. ಬಟ್ ತಿಡಿ ಮಾಡಿಸಿದ್ದಾರೆ. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಟ್ರೈಲರಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿದ್ದೀನಿ. ಮೂವಿಲಿ ನನ್ನ ಕ್ಯಾರೆಕ್ಟರ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲ ಮೂವಿ ನೋಡಿ, ಎಲ್ಲರಿಗೂ ಹೇಳಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಧನ್ಯವಾದಗಳು ಪೂಜಾ. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಸ್ವರೂಪ್ ಓಕೆ ಇದೆ ಸರ್ ನೋಡಿ ಮಾತಿನಷ್ಟೇ ಚುಟುಕಾಗಿದೆಯಾ ಅಂತ ಯೋಚನೆ ಮಾಡ್ತಿದ್ದಾರೆ. ಸ್ವರೂಪ್ ಭಟ್ ವಿಕಲ್ಪ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು. ನಾವು ಈ ಮೂವಿದು ಟೀಸರ್ ರಿಲೀಸ್ ಮಾಡಿ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ನಾನು ಪೃಥ್ವಿ ಮಾತಾಡ್ಕೋತಾ ಇರ್ತೀವಿ. ಮುಂಚೆ ಒಂದು ನಮ್ಮ ತಂದೆ ಆಗಲಿ ಅವ್ರ ತಂದೆ ಆಗಲಿ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಎಲ್ಲ ರೈತರಿಂದ ಬಂದರಲ್ವ, ನಮ್ಮ ಮಾವಿನ ಮರದ್ದು ಮಾವಿನ ಹಣ್ಣು ನಾವು ತಿಂದು ಅದು ಚೆನ್ನಾಗಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ ಥರ ನಮ್ಮ ಈ ಸ್ಟಾಫ್ ಆಗಲಿ ನಮ್ಮ ಕೆಲಸ ಮಾಡಿರೋ ಮೂವಿಲಿ ಯಾರೇ ಆಗಲಿ ಎಷ್ಟು ಡೆಡಿಕೇಶನ್ ಡಿಟರ್ಮಿನೇಷನಿಂದ ಎಫರ್ಟ್ ಹಾಕಿದ್ದಾರೆ ಅಂತಂದರೆ, ಈ ಟೀಸರ್ ಮತ್ತು ಈ ಮ್ಯೂಸಿಕ್ ರಿಲೀಸ್ ಆದಮೇಲೆ ಅದ್ರದ್ದು ಫ್ರೂಟ್ಫುಲ್ನೆಸ್ಸು, ನಿಮ್ಮ ಫೋಕಸ್ಸು, ನಿಮ್ಮ ಏನೋ ಆ ವರ್ಡ್ಸ್ ಯೂಸ್ ಮಾಡಿರೋದು, ಆಮೇಲೆ ನೀವು ನಮಗೆ ಕೊಟ್ಟಿರೋ ಪ್ರಮೋಷನ್, ಇದನ್ನೆಲ್ಲ ನೋಡಿದ್ರೆ ನಮಗೆ ಆಲ್ರೆಡಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಪೃಥ್ವಿ ನನಗೆ ಅಷ್ಟನ್ನ ಮಾತ್ರ ಬರಲ್ಲ. ಬಟ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸರ್ ಕೇಳ್ದಂಗೆ ಇದು ಯಾಕೆ ನಾವು ಎಂಡಿಂಗ್ ರಿವೀಲ್ ಮಾಡೋಕ್ಕಾಗಲ್ಲ ಅಂತಂದರೆ, ನಾವು ನೋಡಿರೋ ಪ್ರಕಾರ ಒಬ್ಬೊಬ್ರದ್ದು ಒಂದೊಂದು ಡೈಮೆನ್ಷನಲ್ಲಿ ಥಾಟ್ ಪ್ರೋಸೆಸ್ ಲೀಡ್ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಹೇಳಿದ್ರು ಕೂಡ ನಿಮಗೆ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಕನ್ಕ್ಲೂಷನ್ ಆಲ್ ಟುಗೆದರ್. ಸೊ ಆ ಥರ ಅದು ಎಂಡಿಂಗ್ ಬರೋದ್ರಿಂದ ಐ ಮೀನ್ ವಿ ಕ್ಯಾನ್ ಸ್ಟಿಲ್ ರಿವೀಲ್ ಬಟ್ ಇಟ್ ವೋಂಟ್ ಲೀಡ್ ಎನಿವೇರ್. ಬಟ್ ವಿ ವೋಂಟ್ ರಿವೀಲ್ ಎನಿವೇರ್. ಸೊ ಯಾ ನಾನು ಸೆಟ್ ಪೋಸಲ್ಲಿ ಕಾಣಿಸ್ಕೊಂಡಿದ್ದೀನಿ, ತುಂಬ ಖುಷಿ ಆಯಿತು. ಹೋಪ್ಫುಲಿ ಸೆಕೆಂಡ್ ಹೀರೋ ಸರ್ ನಾವು ಓಕೆ ಮೇಡಮ್, ನಮ್ಗೆ ಸಪೋರ್ಟ್ ಕೊಡ್ಬೇಕು, ಅದು ಇಂಪಾರ್ಟೆಂಟು. ಸೊ ತುಂಬ ಖುಷಿ ಆಯಿತು ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದೇ ಥರನೇ ನೀವು ಐ ಮೀನ್ ನಿಮ್ಗೆ ಖುಷಿ ಆದರೆ ಆಬ್ವಿಯಸ್ಲಿ ನೀವು ಸಪೋರ್ಟ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತು. ನಾವು ಹಾಕಿರೋ ಶ್ರಮಕ್ಕೆ ನೀವು ಅಟ್ಲೀಸ್ಟ್ ಒಂದ್ಸರಿ ನೋಡಿದಾಗ ಅದ್ರದ್ದು ಒಂದು ಹೃತ್ಪೂರ್ವಕವಾಗಿ ಎಲ್ಲರಿಗೂ ನೀವೇ ಫೀಡ್ಬ್ಯಾಕ್ ಶೇರ್ ಮಾಡಿ ಅವ್ರನ್ನೂ ಇನ್ಸ್ಪೈರ್ ಮಾಡಿ ನೋಡೋದಕ್ಕೆ ಮಾಡಿದ್ರೆ ನಾವು ಹಾಕಿರೋ ಶ್ರಮಕ್ಕೆ ಪ್ಲಸ್ ಒಂದು ಕನ್ನಡ ಮೂವಿಗೆ ಕಾಂಟ್ರಿಬ್ಯೂಷನ್ಗೆ ಒಂದು ಜಸ್ಟಿಸ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಪೃಥ್ವಿ ಇಬ್ಬರು ನನಗೆ ಗೊತ್ತಿರೋ ಹಾಗೆ, ನಾಗಶ್ರೀ ಅವರು ಕೂಡ. ಅಂದ್ರೆ ಈ ಮೂವಿನೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸರ್ ನಾವು ಓಷನ್ನೇ ನೋಡ್ಬಿಡ್ತೀವಿ. ಸೊ ನನಗೆ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ IT ನಲ್ಲಿ. ಸೊ ನಾನು ಲಕ್ಷಗಟ್ಟಲೆ ಜನ ಜೊತೆ ಕೆಲಸ ಮಾಡಿದ್ದೀನಿ. ಅಲ್ಲ ಅವ್ರು ಕೇಳ್ತಿದ್ದಾರೆ ನಿಮ್ ಸುತ್ತ ಇರೋರು ಎಷ್ಟು ಜನ ಸಿನಿಮಾದಲ್ಲಿ ಇದ್ದಾರೆ ಅಥವಾ ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಅನ್ನೋ ತರ. ಹಾ 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 ಸೊ ಆ ಪ್ಲಾನ್ ಆಲ್ರೆಡಿ ಹೌದು. We have collectively reached out to 15,000 people, sir. ಕಡಿಮೆ. ಇವತ್ತು ಸಂಜೆಗೆ ಈಗಿನ ಒಂದು ಅರ್ಧ ಗಂಟೆ ಅಪ್ಡೇಟ್ಸ್ 21,000 ಜನಕ್ಕೆ ರೀಚ್ ಆಗಿದೆ ಇನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ. ರೀಚ್ ಆಗಿದೆ. ಹಾ ಹೌದು, ಆಕ್ಚುಲಿ 6 ಪ್ರೀಮಿಯರ್ಸ್ ಇದೆ. ಹಾ ಸರ್, ಅದೇ ಟ್ರೈ ಮಾಡ್ತಾ ಇದೀವಿ. ಪ್ಲಾನಿಂಗ್ ಆ ಥರದ್ದು ನಡೀತಾ ಇದೆ ತಯಾರಿ. ಹೌದು, ಅದು ಟ್ರೈ ಮಾಡ್ತಾ ಇದೀವಿ ಸರ್. ಹಾ ಅದೇ ನಾವು ಒಂದು ಸ್ಪ್ರೆಡ್ ಶೀಟ್ ರೀಚ್ ಮಾಡ್ಕೊಂಡು ಎಲ್ಲರೂ ಒಂದೇ ಕಡೆ ಹೋಗ್ತಾರೆ, ಹಂಗೆ ಮಾಡಿ ಸ್ಪ್ರೆಡ್ ಮಾಡಿ. ಹೌದು ಸರ್, ಕರೆಕ್ಟ್, ಎಕ್ಸಾಕ್ಟ್ಲಿ ಇದನ್ನೇ ಮಾತಾಡ್ತಾ ಇದ್ದೀವಿ ಸರ್. ಸರ್ ಹೌದು, ಶೋರ್.
ಸಲಹೆ ಕೊಡ್ತಾ ಇದ್ದಾರೆ. ವೆರಿ ಮಚ್ ಥ್ಯಾಂಕ್ ಯು ಸರ್. ಒಂದು ಚಿತ್ರರಂಗವನ್ನ ಈ ರೀತಿ ಬರೀ ಸತ್ಯ ಹೇಳ್ಬೇಕಂದ್ರೆ ಅವ್ರ ಕೆಲಸ ಏನು, ಬರೆಯೋದು, ಹೀಗೊಂದು ಸಿನಿಮಾ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ಮುಗಿಸೋದು. ಆದ್ರೆ ಹೇಗೆ ಮಾಡಬೇಕು ಹೊಸಬ್ರಿಗೆ ಇದು ಬೇಕು ಸರ್. ಥ್ಯಾಂಕ್ ಯು, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತು ಸರ್ ಹೌದು ಸರ್, ಹೌದು. ಅದೇ ಸರ್, ಈಗ ಪೃಥ್ವಿ ಅವರು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಪರಿಚಿತರಲ್ಲದಿದ್ದರೂ ಕೂಡ ಎಷ್ಟು ಜನನ ಭೇಟಿ ಆಗ್ತಾರೆ. ಒಬ್ಬ ಕ್ಯಾಬ್ ಡ್ರೈವರು ಒಂದೇನೋ ನಂದಿ ಏನೋ ಕೊಂಡುಕೊಳ್ತಾರೆ, ಇನ್ಯಾರನ್ನೋ ಒಬ್ರಿಗೆ ಏನೋ ಫೋನ್ ಮಾಡಿ ಏನೋ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಮಾತು ಅಂದ್ರೆ ನಾವು ಆ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತದೊಂದು ಸಲಹೆಯನ್ನ ನೋಡಿ. ಚಿತ್ರರಂಗ ಸಿನಿಮಾ ಅನ್ನೋದು ಬರೀ ದುಡ್ಡು ಹಾಕ್ದವ್ರದಲ್ಲ, ನಿರ್ದೇಶನ ಮಾಡಿದವ್ರದಲ್ಲ, ನಟನೆ ಮಾಡಿದವ್ರದಲ್ಲ, ಅದನ್ನ ಪ್ರಮೋಟ್ ಮಾಡ್ತಿರೋದು ನಿಮ್ಮದೂ ಕೂಡ ಅನ್ನುವ ಜವಾಬ್ದಾರಿಯನ್ನ ಸರ್ ಪ್ರದರ್ಶಿಸ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ಇಂಥ ಮನಸ್ಥಿತಿ ಪ್ರತಿಯೊಬ್ಬ ಪತ್ರಕರ್ತರಿಗೆ, ಮೀಡಿಯಾದವರಿಗೆ ಹಾಗೂ ಯೂಟ್ಯೂಬರ್ಸ್ಗಳಿಗೂ ಬಂದ್ಬಿಟ್ರೆ ಸಿನಿಮಾ ಎಲ್ಲೋ ಒಂದ್ ಕಡೆ ತುಂಬಾ ಬೆಂಬಲಿತವಾಗಿ ನಡೆಯುತ್ತೆ. ಮತ್ತು ಅದು ಬಿಡಿ, ಒಂದು ಸಂತೋಷ ಏನಂತಂದ್ರೆ ನಾವು ಹೊಸಬ್ರು ಇವ್ರಿಗೆ ಪೃಥ್ವಿ ಅವ್ರನ್ನ ಭೇಟಿಯಾಗಿದ್ದು ಇವತ್ತೇ. ನಾನು ನನಗೆ ಮೊನ್ನೆ ಒಂದ್ಸಲ ಕಾಲಲ್ಲಿ ಮಾತಾಡಿದ್ವಿ, ಇವತ್ತು ನಾನು ಬಂದು ಇವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಅಪ್ರೋಚ್ ಅವ್ರು ಆದ ರೀತಿಗೆ ಏನೋ ಬಹಳ ನಿಷ್ಕಲ್ಮಶವಾಗಿ ಏನೋ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ತುಂಬಾ ಪ್ರಾಮಾಣಿಕ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಬರೋಣ ಅಂತ ನನಗೆ ಅನ್ನಿಸ್ತು, ನಾನು ಬಂದೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಇಲ್ಲಿ ಯಾರು ನನಗೆ ಪರಿಚಯ ಇಲ್ಲ. ಇದೊಂದೇ ಕಾರಣ ಸರ್. ನೋಡಿ, ಆ ತರ ಆಗ್ಬೇಕಾಗತ್ತೆ. ಇವತ್ತು ಆ ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನು ನೀವು ಎಲ್ಲರೂ ಇದ್ದೀವಿ, ನೀವು ಪ್ರತಿಯೊಬ್ಬರು ಇದ್ದೀವಿ. ನಮ್ಮ ಬದುಕಿದು ನಮ್ಮ ಅನ್ನ ಹುಟ್ಟುತ್ತಾ ಇರೋದು ಈ ಕಡೆ. ಹಾಗಾಗಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ಈ ತರದೊಂದು ಹೊಸ ಚಿತ್ರ ತಂಡಗಳಿಂದ ಇದು ಸಾಧ್ಯ ಆಗುತ್ತೆ. ಈ ತರದೊಂದು ತಗೊಳ್ಳುವಂತ ದೊಡ್ಡ ಸ್ಟಾರ್ ಕೂತಿರೋ ಜಾಗದಲ್ಲಿ ಅಣ್ಣ ನಮ್ಗೆ ಗೊತ್ತು ಸುಮ್ಮನಿರೋ ಅಂದ್ಬಿಡ್ತಾರೆ. ಗೊತ್ತು ನಮ್ಗೆ ಅದನ್ನು ನಾವು ನೋಡಿದೀವಿ. ಆದ್ರೆ ಇಂಥದ್ದೊಂದು ಅದ್ಭುತ. ತುಂಬಾ ಥ್ಯಾಂಕ್ ಯು ಸರ್. ನಿಜ ಹೇಳ್ಬೇಕಂದ್ರೆ ಈ ಪ್ರೆಸ್ ಮೀಟ್ ನಿಮ್ದು ಈ ಪ್ರೆಸ್ ಮೀಟ್. ಒಂದೇ ಮಾತು ಹೇಳಿದ್ರು, ಇಂಥ ಸಿನಿಮಾ ಗೆಲ್ಬೇಕು, ತುಂಬಾ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ, ಒಳ್ಳೆ ಟೀಮ್ ಅಂತ ಹೇಳಿದ್ರು. ಫಸ್ಟ್ ಬಂದ ಅವ್ರು ಬೇರೆ ಏನು ಹೇಳಿಲ್ಲ, ಅದು ನಮ್ಮ ಕೈಗೆ ಅದೇ ಇತ್ತು, ಏನಿರ್ಬೋದು ಅಂತ ನೋಡೋ ನಮ್ಗೆ ಅನ್ನಿಸ್ತು. ಆ ಮೂಡ್ ಪಾರ್ಟ್ ಪ್ರತಿಯೊಬ್ಬರು ಸಿನಿಮಾ ಮಾಡಿದಾಗ ಏನ್ ಮಾಡಿದ್ರೆ ಬಿಫೋರ್ ದ ರಿಲೀಸ್ 75,000 ಟಿಕೆಟ್ಸ್ ವರ್ಷ ನೋಡಿ, ಬಹಳ ಒಳ್ಳೆ. ಇಲ್ಲಾಂದ್ರೆ ಅಪರ್ಣಾನ ಟಿಕೆಟ್ ತಗೊಳ್ತೀನಿ ನಾನು ಬೇಡ, ಸಿಟಿ ಮಾರ್ಕೆಟ್ ಅಲ್ಲಿ ಟಿಕೆಟ್ ಸಿಗಬೇಕು ಅಂತ ನಾನು ಯೋಚನೆ. ಮತ್ತು ಪ್ರೇಕ್ಷಕರನ್ನ ಹುಡುಕಿ ಅವ್ರನ್ನ ರೀಚ್ ಆಗೋದು, ಆ ಅಭಿರುಚಿ ಉಳ್ಳಂತವ್ರು ಅಂತವ್ರನ್ನ ಕರೆಕ್ಟ್ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳು ಆಗ್ಬೇಕಾಗುತ್ತೆ. ಅಂತದೊಂದು ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ. ಸೊ ಹೀಗೆ ಅದನ್ನ ದಯವಿಟ್ಟು ತಗೊಳ್ಳಿ. ತುಂಬಾ ಸರ್, ಇದು ನಾವು ಎಲ್ಲೋ ಹೋಗಿ ಕಲಿಯಕ್ಕೂ ಆಗಲ್ಲ, ನಾವು ಯಾರ ಹತ್ರನೋ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಇಷ್ಟು ಪ್ರೀತಿಯಿಂದ ಒಂದು ಸಲಹೆ ಸಿಗ್ತಾ ಇದೆ, ಅದನ್ನ ಆದಷ್ಟು ಟ್ರೈ ಮಾಡೋಣ. ನನಗೂ ಪಾಠ ಸರ್, ಇದು ಖಂಡಿತ ನನಗೂ ಪಾಠ. ಆಮೇಲೆ ಇವತ್ತಿನ ಅನಿವಾರ್ಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಚಿತ್ರವನ್ನ ಅದೇ ನೋಡಿ, ಅದನ್ನೇ ಹೇಳಕ್ ಬಂದೆ ಸರ್. ಒಬ್ಬ ನಿರ್ದೇಶಕ ಥಾಟ್ ಬರುತ್ತಲ್ಲ, ಬರೆಯೋದ್ರಿಂದ ಹಿಡಿದು ಅದನ್ನ ಕಂಪ್ಲೀಟ್ ಮಾಡಿ ನಿರ್ಮಾಪಕರು ಬಂದು ಹಣ ಹಾಕಿ, ಈಗ ಪ್ರೆಸ್ನವ್ರು ಬಂದು ನೀವು ಅದನ್ನ ತೋರಿಸಿ, ನಟನೆ ಎಲ್ಲರ ಜವಾಬ್ದಾರಿನೂ ಇಲ್ಲಿದೆ ಅನ್ನೋದು, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಈಗ ಮೊನ್ನೆ ಯಾವ ಸಿನಿಮಾ ರಿಲೀಸ್ ಆಯ್ತು, ನಿರ್ಮಾಪಕ ಒಬ್ಬರೇ ಅಳ್ತಾ ಇದ್ದಾರೆ ಸರ್. ನಿರ್ಮಾಪಕರು ಒಬ್ಬರೇ ಕೊನೆಗೆ ಅಳ್ತಾ ಇದ್ದಾರೆ. ನನಗೆ ಬಹಳ ಸಂಕಟ ಆಗೋಯ್ತು ಅವ್ರದ್ದು ಇಂಟರ್ವ್ಯೂ ನೋಡಿ. ನಾನೇನ್ ತಪ್ಪು ಮಾಡಿದ್ದೆ ಸರ್, ನನಗೆ ಯಾಕೆ ಇದಾಗಿದೆ? ಇಷ್ಟು ಸಂಕಟವನ್ನ, ಇಷ್ಟು ಜವಾಬ್ದಾರಿಯನ್ನ ಆ ಹೀರೋಗಳು ತಗೋತಾ ಇದಾರ, ಆ ನಿರ್ದೇಶಕರು ತಗೊಂಡ್ರ, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ತಗೊಂಡ್ರ, ಇನ್ನೊಬ್ರು ಯಾರೋ ಒಂದು ಒಳ್ಳೆ ಪೇಮೆಂಟ್ ತಗೊಂಡು ಹೋಗ್ಬಿಟ್ಟಿರ್ತಾರೆ, ಅವ್ರು ತಗೊಂಡ್ರ. ಈ ನೋವಿನಲ್ಲಿ ಪ್ರತಿಯೊಬ್ರು ಭಾಗಿಯಾಗ್ಬಿಟ್ರೆ ನನ್ಗನ್ಸುತ್ತೆ ಪ್ರೇಕ್ಷಕ ಬಿಡಿ ಸರ್, ಆತನ ಮೂಡ್ನ ನಾವು ಜಡ್ಜ್ ಮಾಡಕ್ ಆಗಲ್ಲ. ಆತ ಯಾವ ಸ್ಟ್ರೆಸ್ ಅಲ್ಲಿ ಇರ್ತಾನೋ, ಯಾವ ರಾಜಕೀಯ ಪರಿಸ್ಥಿತಿ ಇರ್ತದೋ. ಆದ್ರೆ ಅದೆಲ್ಲಕ್ಕಿಂತ ಮೀರಿ ಈ ಜವಾಬ್ದಾರಿ ನಾವು ಒಬ್ರಿಗೊಬ್ರು ಆಗಬೇಕು ಅಂತ, ಒಬ್ಬ ಯೂಟ್ಯೂಬರ್ ಇಂದ ಹಿಡಿದು, ಒಬ್ರು ಮಾಧ್ಯಮದವರಿಂದ ಹಿಡಿದು ನಿರ್ಮಾಪಕರ ಜೊತೆಗೆ ನಾವು ನಿಂತ್ಕೋತೀವಿ, ಒಬ್ಬ ನಿರ್ದೇಶಕನ ಆ ಕಥೆಯ ಜೊತೆಗೆ ನಾವು ನಿಂತ್ಕೋತೀವಿ ಅನ್ನೋ ಒಂದು ಒಗ್ಗಟ್ಟಿನ ಪ್ರದರ್ಶನ ಖಂಡಿತವಾಗಿಯೂ ಆಗ್ಬೇಕಾಗಿದೆ. ಅದು ತುಂಬಾ ಥ್ಯಾಂಕ್ಸ್, ನೀವು ಅದನ್ನ ತೋರಿಸ್ತಿರೋದಕ್ಕೆ.
ಎಸ್, ಥ್ಯಾಂಕ್ ಯು ಜಗ್ಗಿ ಸರ್ ಅಂಡ್ ವಾಸು ಸರ್. ನಮಸ್ತೆ ಎಲ್ರಿಗೂ. ಟೀಸರ್ ಏನ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು, ಟ್ರೈಲರ್ ಅದಕ್ಕಿಂತ 3 ಫೋಲ್ಡ್ ಜಾಸ್ತಿ ಮಾಡಿದೆ ಅಂತ ನಂಬಿದ್ದೀನಿ. ನಿಮ್ಗೂ ಅದೇ ಅನ್ಸಿರ್ಬೋದು. ನನ್ನ ಪಾತ್ರ ಅಂದ್ರೆ ಸಿನಿಮಾ ಕತೆ ಪೂರ್ತಿಯಾಗಿ ನನಗೂ ಗೊತ್ತಿಲ್ಲ, ಹಾಗಾಗಿ ನನ್ನ ಪಾತ್ರ ಹೇಗೆ ಯಾವ ಟೈಮಲ್ಲಿ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ನಾನು ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ನೀನ್ ಹೇಳೋದು. ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ. ಸೊ ಈಗ ಮೋಸ್ಟ್ಲಿ ಎಲ್ಲರೂ ವಿಕಲ್ಪ ಸ್ಟೇಟ್ ಅಲ್ಲಿ ಇದ್ದೀರಿ. ನಮ್ ಬೊಮ್ಮ 4 ವರ್ಷ ಆದ್ಮೇಲೆ ಬಂದಿದ್ದಾರೆ. ಹೆಂಗಿದ್ರಿ? ಆರಾಮ? ಆರಾಮಿದ್ದೇನೆ. ಗಣಪತಿ ಹೆಗ್ಡೆ ವಡ್ಡಿನ ಗದ್ದೆ ಸರ್, ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ನಮಸ್ಕಾರ. ವೇದಿಕೆಯಲ್ಲಿ ಎಲ್ಲ ತುಂಬ ಜನ ನಟರಿದ್ದಾರೆ, ಹಿರಿಯವರಿದ್ದಾರೆ. ಆಮೇಲೆ ನಮ್ಮನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ನೀವು ತುಂಬ ಟಿವಿಯವರು, ಪತ್ರಿಕೆಯವರು ಎಲ್ಲರೂ ಬಂದಿದ್ರಿ. ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಾವು ಬಂದಿದ್ವಿ. ಅದನ್ನು ತುಂಬ ಜನರಿಗೆ ರೀಚ್ ಆಗೋ ರೀತಿ ನೀವು ಕೆಲಸ ಮಾಡ್ತೀರಿ. ನಿಮಗೆಲ್ಲ ತುಂಬ ಅನಂತ ಅನಂತ ಧನ್ಯವಾದಗಳು. ವಿಕಲ್ಪ ಅನ್ನೋ ಚಿತ್ರದಲ್ಲಿ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನ ಬರೆದ್ರು ಶ್ರೀಯುತ ಪೃಥ್ವಿರಾಜ್ ಸರ್. ಆ ಎಲ್ಲ ಸಂಭಾಷಣೆಗಳನ್ನ ಬರಿಬೇಕಾದ್ರೆ ಹೆಚ್ಚು ಕಡಿಮೆ ನಮ್ಮ ಮನೇಲೆ ಒಂದು 6 ತಿಂಗಳ ಪ್ರತಿ ದಿವಸ ಬೆಳಗ್ಗೆ 5:30, 6 ಗಂಟೆಗೆ ಬರ್ತಿದ್ರು. ಅವ್ರ ಮನೆ ನಮ್ಮ ಮನೆ ಹತ್ರ. ಅವರು ಲಾಕ್ಡೌನ್ ಇರೋ ಟೈಮ್ನಲ್ಲಿ ಇದನ್ನೆಲ್ಲ ತಯಾರು ಮಾಡಿದ್ದಾರೆ. ಕೆಲವೊಂದಿಷ್ಟು ಸಂಭಾಷಣೆಗಳು ಇದನ್ನ ಕೂಡ ನಾನು ಕೂಡ ಅದಕ್ಕೆ ಇಬ್ರು ಸೇರಿ ಮಾಡಿದ್ದೇವೆ. ಅಂದ್ರೆ ಇಬ್ರು ಸಮಾನ ಮನಸ್ಥಿತಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳು. ಈ ಬೊಮ್ಮ ಅಂತಕ್ಕಂಥ ಪಾತ್ರದಲ್ಲಿ ಬೊಮ್ಮ ಅಂತಂದ್ರೆ ಅರ್ಥ ಏನು ಕೇಳಿದ್ರೆ ಅದು ಅದರ ಪಾರಿಭಾಷಿಕ ಶಬ್ದ ಬ್ರಹ್ಮ ಅಂತ. ಅದನ್ನ ನಮ್ಮ ಕೆಲವು ಹಳ್ಳಿ ಜನಗಳು ಬ್ರಹ್ಮನ್ ತಗೊಂಡು ಹೋಗಿ ಬೊಮ್ಮನ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಅದು ತುಂಬಾ ಹಾಸ್ಯವಾಗಿರ್ಬೇಕು ಅಂತ ಅವರ ಇದಾಗಿತ್ತು. ನನಗೂ ಕೂಡ ಹಾಸ್ಯ ಪಾತ್ರಗಳನ್ನ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಪೂರಕವಾದಂತಹ ಒಂದು ಆಕಾರ, ಆಕೃತಿ ಮತ್ತು ಆ ಪಾತ್ರದ ಒಳಗೆ ನಾನು ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಒಂದು 6 ತಿಂಗಳ ತಗೊಂಡಿದ್ದೇನೆ. ಪ್ರತಿ ಬಾರಿ ಬಂದು ಅವ್ರು ಹೇಳ್ತಿದ್ರು ಬೊಮ್ಮ ಅಂದ್ರೆ ಹೀಗಿರ್ಬೇಕು ಗಣಪತಿ ಅಣ್ಣ ಅಂತ. ಆಯ್ತು ಅಂತ ಒಪ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ನಾನು ಪಕ್ಕಾ ಬೊಮ್ಮನೆ ಆಗಿದ್ದೆ. ಅದು ಸತ್ಯ. ಆ ಭಾವದ ಒಳಗೆ ಇಳ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು. ಅದು ನಿಮ್ಮ ದೃಷ್ಟಿಕೋನ, ನಮಗೆ ಅರ್ಥ ಆಗಲ್ಲ. ಆಮೇಲೆ ಹಾಸ್ಯ ಅಂತಕ್ಕಂಥ ಕುರಿತ 1-2 ಮಾತಾಡ್ತಾನೆ, ತಾವ್ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಸ್ಯ ಅನೇಕ ರೀತಿಯಲ್ಲಿ ಹಾಸ್ಯಗಳಿದ್ದಾವೆ. ಗಂಭೀರ ಹಾಸ್ಯ, ತಿಳಿ ಹಾಸ್ಯ, ಕೇವಲ ಅಭಿನಯದಲ್ಲಿ ತೋರಿಸ್ತಕ್ಕಂಥ ಹಾಸ್ಯ, ಇನ್ನು ಅಶ್ಲೀಲವಾದಂತಹ ಹಾಸ್ಯ. ಆ ಅಶ್ಲೀಲವಾದಂತಹ ಹಾಸ್ಯಗಳನ್ನೆಲ್ಲ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಹಾಸ್ಯ ಹೋಗಿ ಅಪಹಾಸ್ಯ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ನಾನು ಮೆಚ್ಚಿಕೊಂಡಂತ ಒಬ್ಬ ಹಾಸ್ಯ ಕಲಾವಿದನನ್ನ ನಾನಿವತ್ತು ನೆನಪು ಮಾಡ್ಕೊಳ್ತೇನೆ. ಅವರು ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅವರು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರ ಸಂಗಾತಿಗಳಾಗಿ ಜಯ ಕರ್ನಾಟಕ ನಾಟ್ಯ ಸಂಘವನ್ನು ನಡೆಸಿದವರು. ಸೀತಾರಾಮ ಶಾಸ್ತ್ರಿಗಳು ಟಿಪ್ಪನ್ ಮಾಡ್ತಿದ್ರು, ಅವರು ಮೀರ್ ಸಾಧಕನ ಪಾತ್ರ ಮಾಡ್ತಿದ್ರು. ಸಾಮಾನ್ಯ ನನ್ನ 20 ವರ್ಷದ ನಂತರದಲ್ಲಿ ಒಂದು 15-20 ವರ್ಷ ಅವ್ರು ಬದುಕಿ ಉಳಿದಿದ್ರು ಶಾಂತಕುಮಾರ್ ಹೆಗಡೆ ಅವರು. ಆದ್ರೆ ಸೀತಾರಾಮ ಶಾಸ್ತ್ರಿ ಅವರು ತೀರ್ಕೊಬಿಟ್ಟಿದ್ರು. ಅವರ ಟಿಪ್ಪು ಸುಲ್ತಾನನ ಮೀರ್ ಸಾಧಕ ಮತ್ತು ಮುದುಕನ ಮದುವೆಯ ಮುದುಕ ಕರ್ನಾಟಕ ರಂಗಭೂಮಿಯಲ್ಲಿ ಯಾರೂ ಆ ರೀತಿ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಇವತ್ತಿಗೂ ಆ ಕಣ್ಣಲ್ಲಿ ಇರ್ತಕ್ಕಂಥ ಪಾತ್ರ ಅಂದ್ರೆ ನಾನು ಮೆಚ್ಕೊಳ್ಳೋದು ಅವ್ರನ್ನೊಬ್ಬರನ್ನೇ, ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅದೇ ರೀತಿಯಲ್ಲಿ ಗಂಭೀರವಾಗಿ ಪಾತ್ರ ಮಾಡ್ತಕ್ಕಂಥದ್ದು ಬಾಲ್ಯದಿಂದ ಕಲ್ತಿದ್ದೆ, ಅದನ್ನು ಸೀತಾರಾಮ ಶಾಸ್ತ್ರಿಯಿಂದ ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಹಾಸ್ಯ ಆ ಕ್ಷಣಕ್ಕೆ ಆ ಕ್ಷಣದಲ್ಲಿ ಹುಟ್ಟತಕ್ಕಂಥ ಒಂದು ಕ್ರಿಯೆ. ಅತ್ಯಂತ ಏನು ತೀಕ್ಷ್ಣ ಸ್ವಭಾವ ಬೇಕು, ಮಾತಿನಲ್ಲಿ ಚತುರತೆ ಬೇಕು. ಅಂತ ಹಾಸ್ಯವನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂತ ಹೇಳೋದನ್ನ 1-2-3 ಉದಾಹರಣೆಗಳನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಶಾಂತಕುಮಾರ್ ಹೆಗಡೆ ಅವರನ್ನ ಸಾಮಾನ್ಯ ನಾನು ನನ್ನ 35ನೇ ವಯಸ್ಸಿನಲ್ಲಿ ಹೋಗಿ ಸ್ವರ್ಬಾದವರು ಅವರು ಎಲ್ಲೆಲ್ಲೋ ತಿರುಗ್ತಾ ಇರ್ತಿದ್ರು. ಕಂಪನಿ ನಾಟಕಗಳಿಗೆ ಅಂದ್ರೆ ಹಣಕಾಸಿನ ತೊಂದರೆಗಳಾದಾಗ ಇವರು ಮುದುಕನ ಮದುವೆಯನ್ನು ಸ್ಪೆಷಲ್ ಆಗಿ ಇಟ್ಟು ಹಣ ಮಾಡ್ಕೊಳ್ತಕ್ಕಂಥ ಒಬ್ಬ ಶ್ರೇಷ್ಠ ಅತಿಥಿ ನಟ ಆಗಿದ್ರು. ಒಂದಿನ ಸಿದ್ದಾಪುರಕ್ಕೆ ಬಂದಿದ್ರು. ನಾನು ಅವ್ರನ್ನ ಅಜ್ಜ ಆರಾಮಿದ್ದೀರಾ ಕೇಳಿದೆ. ಹೀಗೆ ನೋಡಿದ್ರು. ಆ ತೆಗೆದು ಬಿಟ್ರೆ ಆ ಸೇರಿಸಿದ್ರೆ ಆರಾಮ, ಆ ತೆಗೆದು ಬಿಟ್ರೆ ರಾಮ ರಾಮ.
ನೋಡಿ ಅದ್ ಕ್ಷಣಕ್ಕೆ ಅವರ ಹಾಸ್ಯವನ್ನ ಉತ್ಪಾದನೆ ಮಾಡಿಬಿಟ್ರು. ಆ ರೀತಿಯಲ್ಲಿ ಮತ್ತೊಂದು ಬಾರಿ ಅದೇ ರೀತಿ ಗಂಭೀರ ಹಾಸ್ಯ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ಬಿಳಿಸಲಿಗೆ ಗಣಪತಿ ಹೆಗಡೆ ಅಂತ ಸಿದ್ದಾಪುರದವರು ಯಕ್ಷಗಾನದ ಪ್ರಸಂಗಕರ್ತರು, ಒಂದು 25-30 ಪ್ರಸಂಗಗಳನ್ನು ಬರೆದಿದ್ದಾರೆ. ನಾನು ಚಿಕ್ಕವನಿದ್ದ ಕಿರಾಣಿ ಅಂಗಡಿಯಲ್ಲಿ ಒಂದು ಕೆಲಸಕ್ಕೆ ಹೋಗ್ತಿದ್ದೆ. ಪ್ರತಿ ಬುಧವಾರ ನಮ್ಮೂರಲ್ಲಿ ಸಂತೆ, ಅವ್ರು ಪ್ರತಿ ಸಂತೆ ದಿವಸ ಬರ್ತಿದ್ರು, ಅಂಗಡಿಗೆ ಬರ್ತಿದ್ರು. ಅವ್ರು ತಗೊಳ್ಳೋದೇನಪ್ಪ ಅಂತ ಕೇಳಿದ್ರೆ, ಒಂದು ಬಂಡಲ್ ಬೀಡಿ, ಒಂದು ಕಡ್ಡಿ ಪೆಟ್ಟಿಗೆ ಡಜನ್, ಅದಿಷ್ಟು ತಗೊಂಡು ಹೋಗ್ತಿದ್ರು. ಯಾರ ಹತ್ರ ಏನೂ ಮಾತಾಡೋದಿಲ್ಲ ಆಗಿತ್ತು. ಅಂದ್ರೆ ಅವ್ರಿಗೆ ಆ ಅಂಗಡಿ ಸೌಕರ್ಯ ಗೊತ್ತು, ಇವ್ರು ಬಂದ್ರು ಅಂದ್ರೆ ಅದಿಷ್ಟು ತೆಗೆದಿರ್ತಿದ್ರು, ಅದಿಷ್ಟು ದುಡ್ಡು ತೆಗೆದು ಕೊಡ್ತಿದ್ರು, ತಕ್ಷಣ ಹೋಗ್ತಿದ್ರು. ಒಂದು ದಿವಸ ಏನಾಗಿದೆ ಕೇಳಿದ್ರೆ, ನಾವು ಕೆಲಸ ಮಾಡ್ತಕ್ಕಂಥ ಅಂಗಡಿಯ ಬಾಗಲದಲ್ಲೇ ನಮ್ಮ ಕುಮಟಾದ ಒಬ್ಬ ಭಟ್ರು ತೆಂಗಿನಕಾಯಿ ಮಾಡ್ತಿದ್ರು. ಅವ್ರು ಸ್ವಾಭಾವಿಕವಾಗಿ ಹೋಗ್ಬೇಕಿದ್ರೆ ಅವರು ಪಾಪ ದಾರಿ ಮೇಲಿನ ವ್ಯಾಪಾರಸ್ಥರು, ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಕಾಯಿ ಅಂದ್ರೆ ನಮ್ಮಲ್ಲಿ ತೆಂಗಿನಕಾಯಿ ಕಾಯಿ ಅಂತ ಹೇಳ್ತಾರೆ. ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಇವರು 4 ಹೆಜ್ಜೆ ಮುಂದೆ ಹೋಗಿ ವಾಪಸ್ ಬಂದು ಗಂಭೀರವಾಗಿ ಉತ್ತರ ಕೊಟ್ಟರು, ಎಲ್ಲರನ್ನೂ ಕಾಯಬೇಕು, ಯಾರನ್ನೂ ಕೊಲ್ಲಬಾರ್ದು ಅಂದ್ಬಿಟ್ರು. ಇದು ಅತ್ಯಂತ ಗಂಭೀರವಾದಂತಹ ಹಾಸ್ಯ. ಹಾಗೆ ಇಂಥ ಉದಾಹರಣೆಗಳು ತುಂಬಾ ಇದೆ. ಒಂದು ಚಿಕ್ಕ ಉದಾಹರಣೆ ಅಂತಂದ್ರೆ, ಈ ಬೊಮ್ಮನ ಪಾತ್ರ ಸೃಷ್ಟಿ ಆಗ್ಬೇಕಾದ್ರೆ ಇವರು ಸರ್ ಹೇಳಿದ್ರು, ಪೃಥ್ವಿರಾಜ್ ಸರ್ ಹೇಳಿದ್ರು, ಒಂದು 6 ಸೆಟ್ ಬಟ್ಟೆನೀಗ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬಿಡಿ ಅಂತ ಅಂದ್ರು. ಆಯ್ತು ಅಂತಂದೆ. ಶೂಟಿಂಗಿನ ದಿವಸ ಕೇಳಿದ್ರು, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ರು. ಎಷ್ಟು ಇಲ್ಲ, ಒಂದು 2 ಸೆಟ್ ಮಾಡ್ಕೊಂಡಿದ್ದೇನೆ ಸಾಕು. ಅಲ್ರಿ ದಿವಸ ಆದ್ಮೇಲೆ ವಾಶ್ ಮಾಡಲ್ಲ, ಮಾಡ್ಲಿಕ್ಕೆ ಆಗದೆ, ಒಂದು 6 ಸೆಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರು. ಯಾಕೆ ಕೇಳಿದೆ. ಅಲ್ರಿ ಪಕ್ಕದಲ್ಲಿದ್ದವ್ರಿಗೆ ವಾಸನೆ ಎಲ್ಲ ಬರೋಲ್ಲ ಅಂದ್ರೆ ಕೇಳಿದ್ರು. ನಾ ತಕ್ಷಣ ಉತ್ತರ ಕೊಟ್ಬಿಟ್ಟೆ, ಪಕ್ಕದಲ್ಲಿರೋರಿಗೆ ವಾಸನೆ ಬಂದ್ರೆ ನಿಮಗೆ ಬರ್ತದೆ, ನಂಗೇನ ಬರ್ತದೆ ಕೇಳಿದೆ ನಾನು. ಹಾಗೆ ಹಾಸ್ಯಗಳಿಗೆ ಈ ರೀತಿಯ ಒಂದು ಕಲ್ಪನೆಗಳನ್ನ ಕೊಟ್ಟು ಅತ್ಯಂತ ಸಹಜವಾಗಿ ನಾವು ಈ ಸಿನಿಮಾದಲ್ಲಿ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ಮಾಡಿದ್ದೇವೆ. ಅದಕ್ಕೆ ಅತ್ಯುತ್ತಮವಾದಂಥ ಅವಕಾಶವನ್ನ ಪೃಥ್ವಿರಾಜ್ ಅವರು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ಎಲ್ಲ ಜವಾಬ್ದಾರಿಗಳು ತಮ್ಮದು ಅಂತ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಗಣಪತಿ ಹೆಗಡೆ ವಡ್ಡಿಂಗದ ಅವರಿಗೆ. ನಿಮಗೂ ಕೂಡ ಒಳ್ಳೇದಾಗ್ಲಿ ಸರ್. ನಿಮ್ಮ ಜಾಕಿ ಸಿನಿಮಾ ನೋಡಿದಾರಲ್ಲ, ನಮ್ಮ ಟೀಮ್ ಎಷ್ಟು ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಮತ್ತೆ ಜೀವನದ ತಯಾರಿ ಎಷ್ಟಿದೆ ಅಂದ್ರೆ, ಅದರಲ್ಲಿ ರಂಗಣ್ಣ ರಘು ಸರ್ ನಮ್ಮ ಗುರುಗಳನ್ನು ಮಾತಾಡಿದ್ರೆ, ಎಷ್ಟು ದಿವಸ ಎದೆಯಲ್ಲಿ ಇರುವ ವಿಷಯವನ್ನು ಬಚ್ಚಿಕೊಂಡಿರುವುದು ಅಂತ ಹಂಗೆ ಎಲ್ಲರಿಗೂ ಇಲ್ಲಿ ಮಾತಾಡ್ಕೊಳ್ಳೋದು ತುಡಿತ. ಹಂಗಾಗಿ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಸಡನ್ ಆಗಿ ನನಗೆ ಅಸಾದುಲ್ಲಾ ಬೇಗ ಅವರ ಒಂದು ಹನಿಗಮನ ನೆನಪಾಯಿತು. ಹಾಸ್ಯ ಭರಿತ ಭಾಷಣ ಮಾಡಿದರೆ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಭಾಷಣ ಮಾಡಿದರೆ ಮುಗಿಸಿದ್ದಕ್ಕೆ ಚಪ್ಪಾಳೆ. ಯಾವ್ದು ಚಪ್ಪಾಳೆ ಹೊಡೆದ್ರು ಗೊತ್ತಿಲ್ಲ. ಥ್ಯಾಂಕ್ ಯು ನಮ್ಮನ್ನು ತಡ್ಕೊಂಡಿರೋದಕ್ಕೆ. ಪ್ಲೀಸ್. ಧನ್ಯವಾದಗಳು. ಮೇಡಮ್, ನಾನು ಹೇಳಿದೆ ನಿರ್ಮಾಪಕಿಯಾಗಿ ಪದಾರ್ಪಣೆ ಮಾಡ್ತಿದ್ದೀರಿ. ಮೊದಲ ಸಿನಿಮಾ ವಿಕಲ್ಪ. ಇಂದಿರಾ ಶಿವಸ್ವಾಮಿ ಅವರು, ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಒಂದು ಕೂಸಿದ್ದಾಗಿದ್ದು. ಕೂಸಿದ್ದಾಗಲ್ಲ, ಕೂಸೇ ಇದ್ದಾಗೆ ಅಂತ ಹೇಳೋದೇ ಇಲ್ಲ. ಅಂಡ್ ನಾನು ಫಸ್ಟ್ ನಮ್ಮ ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಾನೆ. ಫಸ್ಟ್ ಬಂದಾಗ ತುಂಬಾ ಹೆದರಿಕೆ, ಅಂದ್ರೆ ಐ ವಾಸ್ ಲೈಕ್ ಮೈಕ್ ನ ಪಾಸ್ ಮಾಡ್ತಾ ಇದ್ದೆ. ಸೊ ಜೋಗಿ ಸರ್, ಇವರು ವಾಸ ಸರ್ನೆಲ್ಲ ನೋಡಿ ಅಪ್ಪ ಏನ್ ಕ್ವಶನ್ ಕೇಳ್ತಾರೋ ಹೇಗೋ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನಮಗೆ ಕೊಟ್ಟಿದ್ದ ಪ್ರಮೋಷನ್, ಅವ್ರ ಆಶೀರ್ವಾದದಿಂದ ಇವತ್ತಿಷ್ಟು ಅಂದ್ರೆ ರೀಚ್ ಆಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈಗ ನನ್ನ ಸಾಂಗ್ ಕೂಡ ಆಲ್ಮೋಸ್ಟ್ 1 ಮಿಲಿಯನ್ ರೀಚ್ ಆಗಿದೆ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ನಾವು ವಾಟ್ಸಪ್ ಅಲ್ಲಿ ಕಳ್ಸ್ಕೋಬಹುದು, ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು, ಎಷ್ಟು ಆಗುತ್ತೆ, 500 400 ವಾಟ್ಸಪ್ ಸ್ಟೇಟಸ್ ಹಾಕೋಬಹುದು. ಬಟ್ ನಿಮ್ಗಳ ಪ್ರಯತ್ನದಿಂದ, ನಿಮ್ಗಳ ಸಪೋರ್ಟ್ ಇಂದ ನಾವಿವತ್ತು ಮತ್ತೆ ಕೂತಿದೀವಿ ಅಂದ್ರೆ ಐ ರಿಯಲಿ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ನಮ್ ಕೂಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ತಾರಲ್ಲ, ಹೆತ್ತವರಿಗೆ ಹೆಗ್ನ ಮುದ್ದು ಅಂತ. ಇದು ಹೆಗ್ನ ಅಲ್ಲ, ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಈಗ ನೀವು ಟ್ರೈಲರ್ ನೋಡಿದ್ರಿ, ಟೀಸರ್ ನೋಡಿದಿರಿ, ಒಂದೊಂದ್ರಲ್ಲೂ ತುಂಬಾ ಒಬ್ಬೊಬ್ರು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಕತೆ ಆಗ್ಲಿ, ಒಂದು ಅತಿ ಮೇಕಪ್ ಮಾಡಿ ಹೀರೋ ಹೀರೋಯಿನ್ ಫುಲ್ ಗ್ಲಾಮರ್ ಕಾಣ್ಬೇಕು ಅಂತ ಮಾಡಿಲ್ಲ, ಜನಗಳಿಗೆ ಮುಟ್ಟೋ ತರ ಮಾಡಿದ್ದೀವಿ. ಇಲ್ಲಿ ನಂಗೆ ತುಂಬಾ ಹೇಳಂತದೇನಿಲ್ಲ, ಬಟ್ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾಕಂದ್ರೆ ನಾನು ಹೇಳಕ್ ಹೋದ್ರೆ ಮೂವಿ ಎಲ್ಲಿ ಬಿಟ್ಕೊಟ್ಬಿಡ್ತೀನೋ ಅನ್ನೋದು ಭಯ. ನನಗೆ ಅಷ್ಟೇ, ನಾನು ಫುಲ್ ನೋಡಕ್ ಹೋಗ್ಲಿಲ್ಲ, 75% ನೋಡಿದೀನಿ. ಇವನ್ ಐ ವಾಂಟ್ ಟು ವಾಚ್ ವಿತ್ ಯು ಗೈಸ್. ನಾನು ಅಲ್ಲಿ ಮೂವಿನ ಥಿಯೇಟರ್ ನೋಡ್ಬೇಕು ಅಂತಾನೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ. ನಾನು ನೋಡಲ್ಲ ಅಂತಾನೆ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ. 25% ಹಾಗೆ ಇದೆ. ಕ್ಲೈಮ್ಯಾಕ್ಸ್ ಕೂಡ ನಾನು ಥಿಯೇಟರ್ ನೋಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇದ್ದೀನಿ.
ಬಟ್ ಜನ ತುಂಬಾ ಇಷ್ಟಪಡ್ತಾರೆ, ನಮ್ಮನ್ನ ಈಗ ಮೆಚ್ಕೊಳ್ತಾರೆ ಈ ಮೂವಿನ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಅದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ರಿಲೀಸ್ ಪ್ಲಾನ್ ಬಗ್ಗೆ ಎಷ್ಟು ಟೆನ್ಷನ್ ಇದೆ ಸರ್ ನೀವು ಕೇಳಂಗೆ ಇಲ್ಲ, ನೀವೇ ನೋಡ್ತಿದ್ದೀರ ನೋಡಿ ನಿಮ್ಮ ಹತ್ರ ಮಾತಾಡ್ದೆ ನಾನಾಗ್ಲೇನೆ. ಈ ರಿಲೀಸ್ ಬಗ್ಗೆ ಇದು ಫಸ್ಟ್ ಕೂಸಿರೋದ್ರಿಂದ ನಮಗೆ ಜನಗಳ ಸಪೋರ್ಟೇ ಬೇಕಿರೋದು ಸರ್. ಆ್ಯಂಡ್ ನಿಮ್ಗಳ ಮಾಧ್ಯಮದವ್ರದ್ದು ನಾನು ಆಗಲೇ ಹೇಳಿದಾಗೆ ನಿಮ್ಮಿಂದಲೇ ತುಂಬ ಪ್ರಮೋಷನ್ಸ್ ಆಗ್ತಿದೆ ನಮಗೆ. ನಾವು ಒಬ್ರು ಅಂದರೆ ನಾವು ಇಲ್ಲಿರೋರು ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋರಲ್ಲ, ರಂಗಭೂಮಿಯಿಂದ ಬಂದಿದ್ದೀವಿ. ನಾನು ಹೇಳಿದಾಗೆ 200, 300 ಹಿಂಗೆ ಅಂತ ಮಾಡ್ಬೋದು. ಬಟ್ ಪ್ರತಿಯವರು ಹೇಳಿದ್ರ ಥರ ಬುಕ್ ಮೈ ಶೋ ಹೀಗೆಲ್ಲ ನೋಡ್ತಾ ಇದ್ದೀವಿ. 5000, 6000 ಇಂಟ್ರೆಸ್ಟೆಡ್ ಎಲ್ಲ ಬರ್ತಾ ಇದೆ. ಆಮೇಲೆ ಸಾಂಗ್ಸ್ ಎಲ್ಲ 1 ಮಿಲಿಯನ್ವರೆಗೂ ರೀಚ್ ಆಗ್ತಾ ಇದೆ. ಆಮೇಲೆ ಅಜ್ಜಿ ಆಡಿರೋ ಮಸ್ತ್ ಸಾಂಗ್ ಎಲ್ಲ ಆಲ್ಮೋಸ್ಟ್ 249K ವರ್ಗೂ ರೀಚ್ ಆಗ್ತಾ ಇದೆ. ಸೊ ವೆರಿ ಗುಡ್ ಸರ್, ಅದರಲ್ಲಿ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ. ಧನ್ಯವಾದಗಳು ಇಂದಿರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ನಿಮ್ ಸಪೋರ್ಟ್ ಅವತ್ತಿಂದನೂ ಮೊದಲು ಪ್ರೆಸ್ ಮೀಟ್ ಮಾಡೋದ್ರಿಂದನೂ ಇಲ್ಲಿ ತನಕನೂ ಎಲ್ಲ ತುಂಬಾ ರೀಚ್ ಮಾಡಿಕೊಟ್ಟಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಹಾಗೆ ಜಯತೀರ್ಥ ಸರ್ ಅವರು ನಮ್ಮನ್ನು ಮೀಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಇವತ್ತೇ ಮೀಟ್ ಮಾಡಿದ್ದು ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಂದ್ರೆ ಒಬ್ಬ ಹೊಸೊಬ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಅವ್ರದೊಂದು ಒಳ್ಳೆ ಗುಣ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಅವರು ಸಿನಿಮಾದ ಫ್ಯಾನ್, ನಾನು ಬೆಲ್ ಬಾಟಮ್ ನಾನು ಸುಮಾರು ಸತಿ ನೋಡಿದ್ದೀನಿ. ಮತ್ತೆ ನಂದು ಕಾಲರ್ ಟ್ಯೂನ್ ಬಂದು ಮಾಯಾಗಂಗೆ ತುಂಬಾ ವರ್ಷದಿಂದ ಸರ್ ನನಗೆ ಮಾಯಾಗಂಗೆ ಅಂತಾನೆ ಕರಿತಿದ್ರು ಸ್ವಲ್ಪ ಟೈಮು. ತುಂಬಾ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ನಮ್ಗೋಸ್ಕರ ಬಂದಿದ್ದಕ್ಕೆ. ಹಾಗೆ ಇಡೀ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ. ಹಾಗೆ ಸಿನಿಮಾ ಬಗ್ಗೆ ತುಂಬಾ ಪ್ರೆಸ್ ಮೀಟ್ಗಳಲ್ಲಿ ಆಮೇಲೆ ಇಂಟರ್ವ್ಯೂಗಳಲ್ಲಿ ಹೇಳಿದೀವಿ. ಇನ್ನು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಬೇರೆ ಕಡೆ ಎಲ್ಲೇ ಆಗಿರ್ಬೋದು, ರೈಟಿಂಗ್ ಮೇಲೆ ಸ್ವಲ್ಪ ಫೋಕಸ್ ಕಡಿಮೆ ಆಗ್ತಿದೆ ಅಂತ ಇತ್ತೀಚೆಗೆ ಒಂದು ಭಾವನೆ ಇದೆ. ಅದನ್ನ ಓವರ್ಕಮ್ ಮಾಡಿ ನಮ್ಮಲ್ಲೂ ರೈಟಿಂಗ್ ಮಾಡ್ಬೋದು, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮಲ್ಲೂ ಕಥೆಗಳಿದಾವೆ, ನಮ್ಮ ಭಾಗದಲ್ಲೂ ಒಳ್ಳೊಳ್ಳೆ ಕಥೆಗಳಿದಾವೆ, ಇನ್ನೂ ಜನ ನೋಡದೇ ಇರುವಂತಹ ಕಥೆಗಳನ್ನ ನಾವು ಹೇಳೋಕ್ ಸಾಧ್ಯ ಇದೆ ಅನ್ನೋ ಒಂದು ಚಲನ ಇಟ್ಕೊಂಡು, ಹಾಗೆ ಟೆಕ್ನಿಕಲಿನೂ 3 ಆಕ್ಟ್ ಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಸ್ಕ್ರೀನ್ ಪ್ಲೇಗಳ ಫಾರ್ಮ್ಯಾಟ್ಗಳಾಗಿರ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಟೆಕ್ನಿಕಲಿನೂ ಕ್ಯಾಮ್ರಾ ವರ್ಕು, ಈಗ ಕಂಟೆಂಟ್ಗಳನ್ನ ನೀವು ಈಗಾಗಲೇ ನೋಡಿದೀರಾ. ಎಲ್ಲೂ ಕೂಡ ಹೊಸಬ್ರು ಮಾಡಿರೋ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಯಾರಿಗೂ ಅನ್ಸೋದಿಲ್ಲ. ಇಷ್ಟೆಲ್ಲ ಸ್ಟ್ರೆಂತ್ ಗಳನ್ನ ಇಟ್ಕೊಂಡು ನಿಮ್ಮೆಲ್ರೂ ಎಂಟರ್ಟೈನ್ ಮಾಡಕ್ಕೆ, ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೂ ಕೂಡಲೇ ಈಗ ಟ್ರೈಲರ್ ಅಲ್ಲಿ ನಾವು ಅದಕ್ಕೇನೆ ಕಾಮಿಡಿನ ಆಡ್ ಮಾಡ್ಕೊಂಡ್ವಿ. ಅಂದ್ರೆ ತುಂಬಾ ಸೈಕಾಲಜಿಕಲ್ ಥ್ರಿಲ್ಲರ್, ಹಾರರ್ ಅಂದ್ರೆ ಕಾಮಿಡಿ ಇರಲ್ವೇನೋ ಅಂತ ಒಂದಷ್ಟು ಜನಕ್ಕೆ ಡೌಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಕಾಮಿಡಿನೂ ಇದೆ ನಮ್ಮಲ್ಲಿ. ನಮ್ ಭಾಗದ ಕ್ಯಾರೆಕ್ಟರ್ನ ತಗೊಂಡ್ಬಂದಿದೀವಿ. ಸುಮ್ನೆ ಏನೋ ಒಂದು ಕಾಮಿಡಿಗೆ ಅಂತ ಏನೋ ಒಂದು ಸೀನ್ ಮಾಡಿದೇನೆ, ಸಿಚುವೇಶನ್ ಅಲ್ಲಿ ಕಾಮಿಡಿ, ಅದರಲ್ಲೂ ನಮ್ಮ ಭಾಗದ ಕ್ಯಾರೆಕ್ಟರ್ಗಳನ್ನೇ ತೋರಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಎಂಟರ್ಟೈನ್ ಮಾಡಕ್ಕೆ ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ರು ನೋಡಿ, ಸಿನಿಮಾ ಇಷ್ಟ ಆದ್ರೆ ನಿಮ್ಮ ಹತ್ತಿರದವರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮಿಥುನ್ ತೀರ್ಥಹಳ್ಳಿ, ಆಲ್ ದಿ ವೆರಿ ಬೆಸ್ಟ್ ನಮಗೂ ಕೂಡ. ಸೊ ನಾನೀಗ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅಂಡ್ ನಮ್ಮ ನಾಯಕ ನಟ ವಿಕಲ್ಪದ ರೂವಾರಿ ಪೃಥ್ವಿರಾಜ್ ಪಾಟೀಲ್ ಸರ್ ಏನ್ ಹೇಳ್ತೇವೆ? ಮಾತಾಡೋಕ್ಕಿಂತ ಮುಂಚೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನೆನಪಾಯ್ತು. ಮೈಸೂರಲ್ಲಿ ನಾನು ಓದಿದ್ದು ಬೆಳೆದಿದ್ದು ಹುಟ್ಟಿದ್ದಲ್ಲ ಮೈಸೂರಲ್ಲಿ. ನನ್ನ ಒಂದು ಸ್ಕೂಲಲ್ಲಿ ಮೋಟಿವೇಶನಲ್ ಸ್ಪೀಕ್ ಮಾಡೋಕ್ಕೆ ಕರೆದಿದ್ದು. ತುಂಬ ಜನ ಸಿಕ್ಕಾಪಟ್ಟೆ ಮಾತಾಡೋದು. ಈ ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಕೆಲವೊಂದು ಅಲ್ಲಿಯ ಲೀಡರ್ಸು ಎಲ್ಲ ಇರ್ತಾರೆ. ಸೊ ಅವ್ರು ಬಂದು ಸುಮಾರು ಮಾತಾಡಿ ಹೋದ್ರು. ನನಗೆ ಸುಮಾರು ಟೈಮ್ ಕಮ್ಮಿ ಇದೆ ಅಂತ ನನಗೆ ಭಾಳ ಡೈರೆಕ್ಟಾಗಿ ಇಂಡೈರೆಕ್ಟಾಗೂ ಗೊತ್ತಾಯ್ತು. ಮುಂದೊಬ್ರು ಕೂತಿದ್ರು, ಸರ್ ನನಗೆ ಎಷ್ಟು ಸಮಯ ಇದೆ ಅಂತ ಕೇಳಿದೆ. ಸರ್ ಈಗ ಎಷ್ಟೊತ್ತರ ಮಾತಾಡಿ 15 ದಿವಸ ನಾವು ಹೋಗ್ಬಿಡ್ತೀವಿ ಅಂದರು. ಅಷ್ಟು ದೊಡ್ಡ ಮರ್ಯಾದೆ ಆಗೋಕ್ಕಿಂತ ಮುಂಚೆ ಮಾತು ಮುಗಿಸ್ಬಿಡ್ತೀನಿ. ಅಷ್ಟು ತುಂಬಾ ನೀಟಾಗಿ ಹೇಳ್ಬಿಟ್ರು. ಅಂದ್ರೆ ನಮ್ದು ಭಾಷಣ ಮಾಡಕ್ಕೆ ನಿಂತರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕಂದ್ರೆ ನಾನು ಯಾವುದೋ ಭಾಷಣಕ್ಕೆ ಹೋದಾಗ ಒಬ್ರು ಹೇಳಿದ್ರು, ಸರ್ ಇದು ರೆಡ್ ಲೈಟ್ ಆನ್ ಆದ್ರೆ ನಿಲ್ಸ್ಬಿಡ್ಬೇಕು ಅಂತ. ನಾನಂದ್ರೆ ಲೈಟ್ ಗೀಟ್ ತಗೊಳ್ಳೋ ಶಾಕಿ ಕೊಡಿ, ಹೆಂಗಿದ್ರೆ ಏನಾದ್ರು ಕೊಡಿ ಅಂತ.
ಹಂಗೆ ಸಿಕ್ಕಾಪಟ್ಟೆ ಮಾತಾಡೋಣ. ಟೀಮ್ ಅವರೆಲ್ಲರೂ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ತುಂಬ ಕಡಿಮೆ ಸಿನಿಮಾಗಳಲ್ಲಿ ಇದನ್ನು ಬಳಸ್ಕೊಳ್ಳಲಾಗಿದೆ. ಸೊ ಅದೆಲ್ಲ ಸಿನಿಮಾ ಬಗ್ಗೆ ಆದರೆ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಸರ್ಗಳು ಹೇಳಿದಾಗೆ ಆ ಇನ್ಪುಟ್ಗಳನ್ನು ತುಂಬ ಸೀರಿಯಸ್ ಆಗಿ ತಗೋತೀವಿ. ಮತ್ತು ಬಹಳ ಮುಖ್ಯವಾಗಿ ನಾನು ಜಯತೀರ್ಥ ಸರ್ ಬಗ್ಗೆ ಮಾತಾಡಲೇಬೇಕು. ನಾನು ಆ್ಯಸ್ ಅ ಡೈರೆಕ್ಟರ್ ಅವರ ದೊಡ್ಡ ಫ್ಯಾನ್. ಅಂದರೆ ಇದು ತುಂಬ ಲೈಟಾಗಿ ಯೂಸ್ ಮಾಡ್ಬಿಡ್ತಾರೆ ಈ ವರ್ಡನ್ನ. ಫ್ಯಾನು, ಅಭಿಮಾನಿ, ನಿಮ್ಮ ಕಂಠ ಸರ್ ಎದುರುಗಡೆ ಕೂತ್ಕೊಂಡಾಗ ಹೇಳ್ಬಿಡೋದು, ಆಮೇಲೆ ಯಾರು ಹೇಳಿದ ಜಯತೀರ್ಥ ಸರ್ ಅನ್ನೋದು. ಅವರ ಹಾಸ್ಯ ಪ್ರಜ್ಞೆ ಮತ್ತು ಹಾಸ್ಯ ಮತ್ತು ಸೀರಿಯಸ್ನೆಸ್ ಅನ್ನು ಒಟ್ಟಿಗೆ ತಗೊಳ್ಳೋದು. ಆದಿಜ್ಯೋತಿ ಬನ್ನಿಯೋ ಗೊತ್ತಾಯ್ತೀನಿ ಸಗಣಿ ಪಿಂಡು, ಈ ಎರಡರ ಮಧ್ಯದ ಕಾಂಬಿನೇಷನ್ ಅಲ್ಲಿ ಎಲ್ಲಪ್ಪ ಈ ವ್ಯಕ್ತಿ ನಿಂತ್ಕೋತಾರೆ ಅಂತ ನಾನು ತುಂಬಾ ಯೋಚನೆ ಮಾಡಿದ್ದೆ ಅವಾಗ. ಬೆಲ್ ಬಾಟಮ್ ನೋಡಿದಾಗ ಡಿಫೆಕ್ಟಿವ್ ದಿವಾಕರ್ ಇರ್ಬೋದು, ಸಗಣಿ ಪಿಂಟು ಇರ್ಬೋದು, ಜೊತೆಗೆ ಆದಿಜ್ಯೋತಿ ಬನ್ನಿಯೋ ಅಂತ ಅತ್ಯುತ್ತಮವಾದ ಹಾಡನ್ನ. ಸೊ ಹಾಗಾಗಿ ಮತ್ತೆ 8 ನಿಮಿಷ 31 ಸೆಕೆಂಡ್ ಮಾತಾಡಿದ್ದೀನಿ ಸರ್ ಹತ್ರ ನಾನು. ಅಷ್ಟಲ್ಲೇ ನಂಬಿ ಬಂದರು ಸರ್. ಅದನ್ನ ನಂಬಿ ಬಂದಿದ್ದಕ್ಕೆ ಮತ್ತೆ ಬೆನ್ ತಟ್ಟಿದ್ದಕ್ಕೆ ತುಂಬ ಅದು ಅನಂತ ಧನ್ಯವಾದ ಸರ್. ಧನ್ಯವಾದಕ್ಕಿಂತ ಮೇಲಿಂದ ಏನಾದ್ರು ಇದ್ರೆ ಯೋಚನೆ ಮಾಡ್ಕೊಂಬಂದು ಹೇಳ್ತೀನಿ. ಸೊ ಆಮೇಲೆ ಅದೇ ಇನ್ನು ಸಿನಿಮಾ ಸರ್ ಕ್ವಶನ್ ಏನಾದ್ರು ಸಿನಿಮಾ ಡ್ಯೂರೇಷನ್ 1 ಗಂಟೆ 53 ನಿಮಿಷ, ಜಸ್ಟ್ ಬಿಲೋ 2 hours ಸೆನ್ಸರ್ ಆಗಿದೆ. US 16+ ಸರ್ಟಿಫಿಕೇಶನ್ ಬಂದಿದೆ. 1 ಗಂಟೆ 53 ನಿಮಿಷ ಇದೆ ಸರ್ ಸಿನಿಮಾ ಡ್ಯೂರೇಷನ್. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಉತ್ತರಿಸ್ತೀನಿ, ಇಲ್ಲ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್. ಹೌದು ಸರ್, ಅದು OTT ಫ್ರೆಂಡ್ಲಿನೆಸ್ಗೋಸ್ಕರ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಪ್ಲಾನ್ ಮಾಡಿದ್ರೆ ರಿಲೀಸ್ ಮಾಡ್ತಿರೋದು ಕನ್ನಡದಲ್ಲಿ ಮಾತ್ರ. ಒಂದು 8 ಸಿಟಿಗಳು 30 ಸ್ಕ್ರೀನ್ಗಳನ್ನು ಬಿಗಿನಿಂಗಲ್ಲಿ ರೀಚ್ ಔಟ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಜನ ನೋಡಿ ಇಷ್ಟಪಟ್ಟರೆ ಮುಂದಕ್ಕೆ ಜಾಸ್ತಿ ಮಾಡ್ಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇದ್ದೀವಿ. ಜೊತೆಗೆ OTT ಡಿಸ್ಕಷನ್ಸ್ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಮುಂದೆ ಪ್ರೋಗ್ರೆಸ್ ಆಗಿದೆ. ನೋಡೋಣ, ಪಾಸಿಟಿವ್ ಅನಿಸ್ತಿದೆ. ಬಟ್ ಏನಂದ್ರೆ ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಕೆಲವೊಬ್ಬರು ನನಗೆ ನನ್ನ IT ಸರ್ಕಲಲ್ಲಿ OTT ಬರುತ್ತಲ್ವಾ ಅಂತ ಫಸ್ಟೇ ಕೇಳ್ಬಿಡ್ತಾರೆ. ನನಗೆ ಸಡನ್ ಆಗಿ ಅವಾಗ ನೆನಪಾಯ್ತು, ನಮ್ಮಪ್ಪ ಹೌದು ಸರ್, ಈ ನಮ್ಮಪ್ಪ ನನ್ನ ಪ್ಯಾಂಟ್ ತರೋರು ಉದ್ದ ತಂದ್ಬಿಡೋರು. ಅದು ಉದ್ದ ಎಷ್ಟು ಉದ್ದ ಇರೋದು ಅಂದ್ರೆ, ಯಾಕೆ ಇಷ್ಟು ಉದ್ದ ತಂದ್ರೆ ಮುಂದಿನ ವರ್ಷಕ್ಕೂ ಆಗುತ್ತೆ ಅಂತ. ಕಾಲಿಗೆ ಲೆಂತ್ ಸರಿಯಾಗಷ್ಟೊತ್ತಿಗೆ ಹಿಂಗಡೆ ಚಡ್ಡಿ ಹರಿದೋಗಿರೋದು. ಸೊ ಬಟ್ಟೆ ಹಾಕೋಬೇಕಾದ್ರೆ ಉದ್ದ, ಸೈಜ್ ಸರಿಯಾದಾಗ ಹರಿದೋಗಿರೋದು. ಹಂಗೆ ಆ ಥರ ಮಾಡಬೇಡಿ ದಯವಿಟ್ಟು. ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನ ಬಹಳ ಫೈನ್ ಟ್ಯೂನ್ ಮಾಡಿದ್ದೀವಿ. ಸೆಮಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ಒಂದು ಮಿಕ್ಸಿಂಗ್ ಟೆಕ್ನಿಕ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ವೈಡ್ ಆಂಗಲ್ಸ್ ಪ್ರಿಫರೆನ್ಸ್ ಇರ್ಬೋದು, ಕೆಲವೊಂದನ್ನು ಅಪರ್ ಆಂಗಲ್ ಶಾರ್ಟ್ಸ್ಗಳನ್ನು ತೆಗೆದಿರೋದಿರ್ಬೋದು. ಸೊ ಕೆಲವೊಂದನ್ನು ಸಿನಿಮಾಕ್ಕೋಸ್ಕರನೇ ಫೈನ್ ಟ್ಯೂನ್ ಮಾಡಿದ್ದೀವಿ. ಹಾಗಾಗಿ ಇದರ ಅನುಭವವನ್ನು ಅವಾಗಲೇ ಪಡ್ಕೊಂಡು ಎಸ್ ಸರ್ ಆಕ್ಚುಲಿ ಹೌದು. ಹಾಂ ಸರ್, ಹೌದು, ಇವತ್ತು ಬೆಳಿಗ್ಗೆ ಅದನ್ನೇ ಮಾತಾಡಿದ್ವಿ. ಹೌದು ಶೋರ್ ಸರ್, ವೆರಿ ವ್ಯಾಲಿಡ್ ಇನ್ಪುಟ್. ಸೊ ಅದನ್ನ ಡೆಫಿನೆಟ್ಲಿ ಮಾಡ್ತೀವಿ. ಇಲ್ಲ ಅದಕ್ಕೆ ನಾನು ಜಯತೀರ್ಥ ಸರ್ ರೆಫರೆನ್ಸ್ ಕೊಟ್ಟಿದ್ದು. ಯಾಕಂದ್ರೆ ಅಂದ್ರೆ ಈಗ 3 ಥರ ಸ್ಕ್ರೀನ್ ಪ್ಲೇ ಬರುತ್ತೆ ಸರ್, ಲೀಡಿಂಗ್ ಅಪ್ ಟು ಒಂದು ಹಾರರ್. ಈಗ ಫಾರ್ ಎಕ್ಸಾಂಪಲ್ ನೀವು ಹಾರರ್ ಇಂಗ್ಲಿಷ್ ಸಿನಿಮಾ ನೋಡಿದ್ರೆ ಅಲ್ಲಿ ಪ್ರತಿ ಕ್ಷಣದಲ್ಲಿ ಹಾರರ್ ಕ್ರಿಯೇಟ್ ಆಗ್ತಿರುತ್ತೆ. ಇನ್ನೊಂದು ದೊಡ್ಡ ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೆ ಅಟ್ ದಿ ಎಂಡ್ ಆಫ್ ದ ಸಿನಿಮಾ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇದು ನಮ್ದು ಏನಂದ್ರೆ ಹೋಲ್ಡ್ ಅಂಡ್ ರಿಲೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ತಿಳಿಯಾಗಿ ಹೋಗ್ತಿರುತ್ತೆ ಸಿನಿಮಾ. ಒಬ್ಬ ನಾರ್ಮಲ್ ಲೈಫ್ ಆಗಿ ಹಾಸ್ಯ, ಅದು ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತಿರುತ್ತೆ. ಆದ್ರೆ 12 ನಿಮಿಷಕ್ಕೆ ಒಂದ್ಸರಿ ನಾವೇನೋ ಒಂದು ಟ್ವಿಸ್ಟ್ ಅನ್ನು ಕೊಡ್ತೀವಿ. ಆ ಟ್ವಿಸ್ಟ್ ಸತ್ಯನೋ ಕಲ್ಪನೆನೋ ಅನ್ನೋ ಮಧ್ಯದಲ್ಲಿ ಒಂದು ಟಾಕ್ಲಿಂಗ್ ನಡೆಯುತ್ತೆ. ಇದು ಫಸ್ಟ್ ಹಾಫ್ ನಡೆಯುತ್ತೆ. ಹೌದು, ಫಸ್ಟ್ ಹಾಫ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೀವು ಸ್ವಲ್ಪ ಕ್ಯಾಶುವಲ್ ಆಗಿ ನೋಡುವಂಥ ಸಿನಿಮಾ ಅಲ್ಲ, ಸ್ವಲ್ಪ ಅಲರ್ಟ್ ಆಗಿ ನೋಡುವಂಥ ಸಿನಿಮಾ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿಯೊಂದಕ್ಕೂ ನಾವು ಉತ್ತರಗಳನ್ನು ಕೊಟ್ಕೊಂಡು ಬೈ ದಿ ಎಂಡ್ ಮೇಡಮ್ ಬಂದು ತುಂಬಾ ಕ್ಲೀನ್ ಆಗಿ ಅದನ್ನ ಡಿಸ್ಕ್ರೈಬ್ ಮಾಡಿ ಅದನ್ನ ಸರ್ ಅಲ್ಲ, ಅವ್ರಿಗೆ ಪೇಷಂಟ್ ಜಾಸ್ತಿ, ಅವ್ರಿಗೆ ಒಂದು ಸಣ್ಣ ಖುಷಿ ಆಗ್ತಿರ್ಬೋದು. ಈ ಐಡಿಯಾ ಯೋಚನೆ ಮಾಡಿಲ್ಲ, ಒಂದು ಸಣ್ಣ ಸೈಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸರ್, ತುಂಬಾ ಅಲ್ಲ, ಟಿಕೆಟ್ ತಗೊಂಡ್ಮೇಲೆ ಅಪಾಯಿಂಟ್ಮೆಂಟ್
ಇಲ್ಲ ಸರ್, ತುಂಬಾ ತಿಳಿಯಾಗಿ ಹೋಗುತ್ತೆ. ಬಟ್ ಸ್ವಲ್ಪ ಈ ತರ ಸ್ಕ್ರೀನ್ ಪ್ಲೇಗಳಲ್ಲಿ ಒಂಚೂರು ಎಂಗೇಜಿಂಗ್ ಆಗಿರಬೇಕಾಗುತ್ತೆ ಸಿನಿಮಾ ನೋಡುವಾಗ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು